ಡಮ್ಮಿ ಕ್ಯಾಂಡಿಡೇಟ್ ನಮ್ರತಾ ವರ್ತೂರು ತುಕಾಲಿ ಕಾಮೆಂಟ್. 1 ವಾರಗಳ ಕಾಲ ಮನೆಯಲ್ಲಿ ಏನೆಲ್ಲ ಸಂಗತಿಗಳು ನಡೀತಾ ಇದೆಯೋ ಅದೆಲ್ಲವನ್ನ ಹೆಕ್ಕಿ ತಂದು ಆಯಾ ಸಂಗತಿಗಳಿಗೆ ಕಾರಣ ಆದವರ ಮುಂದೆಯೇ ಅದನ್ನ ಬೆಚ್ಚಿಡೋದು ಕಿಚ್ಚನ ಪಂಚಾಯಿತಿಯ ಸ್ಪೆಷಲ್ಗಳಲ್ಲಿ ಒಂದು. ಬೆನ್ನ ಹಿಂದೆ ಆಡಿದವರನ್ನ, ಆಡಿಕೊಂಡವರನ್ನ, ಆಡಿಸಿಕೊಂಡವರನ್ನ ಮುಂದೆ ನಿಲ್ಲಿಸಿದಾಗ ಆಗುವ ಪರಿಣಾಮ ಇದೆಲ್ಲ. ಅದು ಯಾವ ಶತ್ರುವಿಗೂ ಬೇಡ. ಅದೇ ಮುಂದಿನ ದಿನಗಳಲ್ಲಿ ವೈರತ್ವಕ್ಕೂ ಕಾರಣ ಆಗಬಹುದು. ಈ ಬಾರಿ ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ನಮ್ರತಾ ಅನುಪಸ್ಥಿತಿಯಲ್ಲಿ ತುಕಾಲಿ ಮತ್ತು ವರ್ತೂರು ಆಡಿದ ಮಾತನ್ನ ಪ್ರಶ್ನೆಯಾಗಿ ಕೇಳಿದ್ದಾರೆ ಕಿಚ್ಚ. ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ನಡೆದ ಎಸ್ ಆರ್ ನೋ ರೌಂಡ್ ನಲ್ಲಿ ಸುದೀಪ್ ಪ್ರಶ್ನೆಯೊಂದನ್ನ ಮಾಡ್ತಾರೆ. ಆ ಪ್ರಶ್ನೆ ಸ್ವತಃ ನಮ್ರತಾ ಅವರಿಗೆ ಅಚ್ಚರಿಯನ್ನ ಮೂಡಿಸುತ್ತೆ. ಬಿಗ್ ಬಾಸ್ ಮನೆಯ ಡಮ್ಮಿ ಕ್ಯಾಂಡಿಡೇಟ್ ನಮ್ರತಾ, ಎಸ್ ಆರ್ ನೋ ಅಂತ ಸುದೀಪ್ ಕೇಳ್ತಾರೆ. ಈ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತು ಒಬ್ಬರಿಗೊಬ್ರು ಮುಖವನ್ನು ನೋಡ್ಕೊಳ್ತಾರೆ. ಇದು ತಾವೇ ಆಡಿದ ಮಾತು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲರೂ ನೋ ಅಂದ್ರೆ ವರ್ತೂರು ಎಸ್ ಅಂತ ಬೋರ್ಡ್ ತೋರಿಸ್ತಾರೆ. ವರ್ತೂರು ತೋರಿಸಿದ ಬೋರ್ಡ್ ಅನ್ನ ಗಮನಿಸಿರುವಂತಹ ಸುದೀಪ್ ಎಸ್ ಯಾಕೆ ವರ್ತೂರ್ ಅಂತ ಕೇಳ್ತಾರೆ. ಈ ಮಾತನ್ನ ಬಾಲ್ಕನಿಯಲ್ಲಿ ನಾನು ಮತ್ತು ತುಕಾಲಿ ಆಡಿದ್ದು, ಹಾಗಾಗಿ ಎಸ್ ಅಂತ ಅಂದೆ ಅಂತಾರೆ ವರ್ತೂರು. ಮೊದಲು ನೋ ಅಂತ ತೋರಿಸಿದ ತುಕಾಲಿಯ ನಂತರ ಎಸ್ ಬೋರ್ಡ್ ಅನ್ನ ತೋರಿಸಿದ್ದಾರೆ. ಇದನ್ನ ಗಮನಿಸಿದ ಸುದೀಪ್ ತುಕಾಲಿ ಆಡಿದ ಆಟಕ್ಕೆ ಬಿದ್ದು ನಗ್ತಾರೆ. ನಂತರ ಸೀರಿಯಸ್ ಆಗುವ ಸುದೀಪ್ ಡಮ್ಮಿ ಅಂದಿದ್ದ ವರ್ತೂರು ಹಾಗೂ ಸಂತುಗೆ ಬುದ್ಧಿವಾದ ಹೇಳ್ತಾರೆ. ಎಲ್ಲ ಹೆಣ್ಮಕ್ಳನ್ನ ಗೌರವದಿಂದ ಕಾಣಬೇಕು. ಅದು ನಮ್ಮ ಮನೆಯ ಹೆಣ್ಮಕ್ಳಾಗಿರ್ಲಿ, ಬೇರೆಯವರ ಹೆಣ್ಮಕ್ಳಾಗಿರ್ಲಿ, ಎಲ್ಲರನ್ನ ಗೌರವದಿಂದ ಕಾಣಬೇಕು. ಯಾರು ಡಮ್ಮಿ ಆಗಿರಲ್ಲ ಅಂತ ಸ್ವೀಟ್ ಆಗಿ ಇಬ್ಬರಿಗೂ ತರಾಟೆಗೆ ತೆಗೆದುಕೊಳ್ತಾರೆ. ಆ ನಂತರ ತುಕಾಲಿ ಹಾಗೂ ವರ್ತೂರ್ ಇಬ್ರು ನಮ್ರತಾಗೆ ಸಾರಿ ಕೇಳ್ತಾರೆ. ನಮ್ರತಾ ಜೊತೆ ಖುಷಿಯಾಗಿ ಮಾತಾಡ್ತಾ ಇದ್ದ ವರ್ತೂರ್ ಹಾಗೂ ತುಕಾಲಿ ತಮ್ಮ ಅನುಪಸ್ಥಿತಿಯಲ್ಲಿ ಹೀಗೆಲ್ಲ ಮಾತಾಡ್ತಾರ ಅಂತ ಕೇಳಿ ನಮ್ರತಾ ಅಚ್ಚರಿಗೊಂಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.